ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿಯ ಸುವರ್ಣಸೌಧ ಸಜ್ಜು. ಸರ್ಕಾರದ ವಿರುದ್ಧ ಸಮರಕ್ಕೆ ಬಿಜೆಪಿ ಜೆಡಿಎಸ್ ಸನ್ನದ್ಧ. ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಸಿದ್ಧಪಡಿಸಿದ ಕಾಂಗ್ರೆಸ್. ಸರ್ಕಾರದ ಚಳಿ ಬಿಡಿಸಲು ಸದನದೊಳಗೆ ವಿಪಕ್ಷ ರೆಡಿ. ಹೊರಗಡೆ ಹೋರಾಟಕ್ಕೆ 84 ಸಂಘಟನೆಗಳ ನಿರ್ಧಾರ. ಮಂಗಳವಾರ ಬೃಹತ್ ರೈತ ಹೋರಾಟಕ್ಕೆ ಸಜ್ಜಾದ ಬಿಜೆಪಿ. ಬೆಳಗಾವಿ ಅಧಿವೇಶನದ ಮೇಲೆ ಉಗ್ರರ ಕರಿನೇರಳು. ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ನೇತೃತ್ವದಲ್ಲಿ ಬಿಗಿ ಭದ್ರತೆ. ಸುವರ್ಣಸೌಧದ ಸುತ್ತಲೂ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ. ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ರೈತ ಸಮಸ್ಯೆಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹ. ಅಧಿವೇಶನಕ್ಕೂ ಮುನ್ನವೇ ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ. ಮೆಕ್ಕೆಜೋಳ ಖರೀದಿ ಮಿತಿ 50 ಕ್ವಿಂಟಾಲ್ಗೆ ಹೆಚ್ಚಳ. ಬೆಂಬಲ ಬೆಲೆ 2400ಕ್ಕೆ ನಿಗದಿಪಡಿಸಿ ಆದೇಶ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಕದನ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ವಿಶೇಷ ಪೂಜೆ. ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಪ್ರಾರ್ಥನೆ. ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ವೆಂಕಟೇಶ್ ಪ್ರಸಾದ್ ಕ್ಯಾಪ್ಟನ್. ಬ್ರಿಜೇಶ್ ಪಟೇಲ್ ಬಣಕ್ಕೆ ಘೋರ ಮುಖಭಂಗ. ಐಪಿಎಲ್ಗೂ ಮುನ್ನ ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಗಂಡ ಹೆಂಡತಿ ಜಗಳ ಬಿಡಿಸಲು ಹೋದ ವ್ಯಕ್ತಿ ಸಾವು. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಗುರಂಪಲ್ಲಿ ಗ್ರಾಮದಲ್ಲಿ ಘಟನೆ. ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಡಿಸೆಂಬರ್ 10ರಿಂದ ಸ್ವಗ್ರಾಮದ ಜಾತ್ರೆಗೆ ರಜೆ ಪಡೆದಿದ್ದ ಯೋಧ. ದೆಹಲಿಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಾವು. ಬದಾಮಿ ತಾಲೂಕಿನ ಅಡಗಲ್ ಗ್ರಾಮದ ದುರ್ಗಪ್ಪ ಮಾದರ್ ಮರಣ. ಬೆಂಗಳೂರು ಮೈಸೂರು ದಶಪಥದಲ್ಲಿ ಆಕ್ಸಿಡೆಂಟ್. ಹಾಲಿನ ಟ್ಯಾಂಕರ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಕಾರು. ಗುದ್ದಿದ ರಭಸಕ್ಕೆ ಸ್ಪಾಟ್ನಿಂದಾಗಿ ಡಸ್ಟರ್ ಕಾರು ಧಗಧಗ. ಘಟಪ್ರಭಾ ನದಿಗೆ ಕಲುಷಿತ ನೀರು ಸೇರ್ಪಡೆ. ಮುಧೋಳದಲ್ಲಿ ಮಲಿನವಾಗ್ತಾ ಇದೆ ಜೀವಜಲ. ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ. ವಿಶ್ವಕರ್ಮ ಸಮುದಾಯದ ಧಾರ್ಮಿಕ ರಾಜಕೀಯ ಶಕ್ತಿ ಪ್ರದರ್ಶನ. ಅಫ್ಜಲ್ಪುರದಲ್ಲಿ ಶತಾಯುಷಿ ಚಿಕ್ಕೇಂದ್ರ ಮಹಾಸ್ವಾಮಿಗಳ ತುಲಾಭಾರ. ಜಗದ್ಗುರು ಚಿಕ್ಕೇಶ್ವರ ಸ್ವಾಮೀಜಿಗಳ ಪುಣ್ಯಾರಾಧನೆ. ಉಡುಪಿಯಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಸಂಪನ್ನ. ಕೃಷ್ಣ ದರ್ಶನ ಪಡೆದ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಆಂಧ್ರದ ಡಿಸಿಎಂಗೆ ಅಭಿನವ ಕೃಷ್ಣದೇವರಾಯ ಬಿರುದು. ಗೋವಿನ ವಿಚಾರದಲ್ಲಿ ಅನ್ಯ ಧರ್ಮವನ್ನು ದೂರಬೇಡಿ. ಒತ್ತಡ ನಿವಾರಿಸಲು ಭಗವದ್ಗೀತೆ ಏಕೈಕ ಮಾರ್ಗ. ಜೆನ್ಜಿಗಳಿಗೆ ಕಲ್ಯಾಣ ದಂತ ಸಲಹೆ ಕೊಟ್ಟ ಪವನ್. ದಕ್ಷಿಣ ಭಾರತದ ಕುಂಭಮೇಳ ಜಾತ್ರೆಗೆ ದಿನಗಣನೆ. ಜನವರಿ 5ರಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಚಾಲನೆ. ಮೇಘಾಲಯ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಉದ್ಘಾಟನೆ. ಸಂಕಷ್ಟಗಳ ಪರಿಹಾರಕ್ಕೆ ನಿಂತ ಇಂಡಿಗೋ ಸಂಸ್ಥೆ. 610 ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ಗಳ ಹಣ ಮರುಪಾವತಿ. ನಿರ್ವಹಣೆ ಹಾದಿಯಲ್ಲಿ 1650ಕ್ಕೂ ಹೆಚ್ಚು ವಿಮಾನಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.